ಇಲ್ಲ. ಆ, ಒಂದು ಜೀಬ್ರಾ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಸಿನಿಮಾಗೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ. ಯಾಕೆಂದ್ರೆ ಹೊಸ ತರ ಸಿನಿಮಾ ಆಲ್ರೆಡಿ ಆಡಿಯನ್ಸ್ ಈಗ ಈ ತರದ ಸಿನಿಮಾಗಳ ರಿಸಲ್ಟ್ಸ್ ನಾವು ಪ್ರೇಕ್ಷಕರ ಜೊತೆ ಕೂತ್ ನೋಡಿದಾಗ ಗೊತ್ತಾಗುತ್ತೆ. ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ರು, ಎಲ್ಲಿ ಎಂಜಾಯ್ ಮಾಡಿದ್ರು, ಅದೆಲ್ಲ ಬಹಳ ಖುಷಿ ಕೊಡುತ್ತೆ ನಮ್ಗೆ. ಅಲ್ಲಿ ತೆಲುಗು ಶೋ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದ್ರು ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ ಏನು ಅಂತ. ಸೊ ಕನ್ನಡಕ್ಕೂ ಅಷ್ಟೇ, ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ತರದ ಅದ್ಭುತವಾದ ರಿಯಾಕ್ಷನ್ ಸಿಗ್ತದೆ. ಅದು ಬಹಳ ಖುಷಿ ಆಯ್ತು. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದ್ರೆ ನಿಮ್ಗೆ ಲಿಂಕ್ಗಳು ಮಿಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ತರದ ಒಂದು ಸ್ಕ್ರಿಪ್ಟ್ ಬರೆಯಕ್ಕೆ ಸಾಧ್ಯ ಅನ್ಸುತ್ತೆ. ನಿರ್ದೇಶಕರು ಮೋಸ್ಟ್ಲಿ ಅವರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ನಾ ಕೇಳಿದಾಗ ಅವರು ಒಂದು ಕ್ವಶನ್ ಮಾರ್ಕ್ ತರ ಅದೆಲ್ಲೂ ಹೇಳ್ಬಿಡಿ ಅಂತ ಹೇಳಿದ್ರು. ಮೋಸ್ಟ್ಲಿ ಹಂಗಾಗಿನೇ ಆ ಒಳಗಡೆ ಆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು. ಸೊ ಬಹಳ ಖುಷಿ ಆಯ್ತು ನನಗೆ. ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಅಂಡ್ ಇವತ್ತು ನಿನ್ನೆ ಹೈದರಾಬಾದಲ್ಲಿ ಒಂದು ಏನು ಪ್ರೀಮಿಯರ್ ಶೋ ಆಗಿತ್ತು, ಅದ್ರದ್ದು ರಿಯಾಕ್ಷನ್ ಸಖತ್ತಾಗಿತ್ತು. ಅಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 11ರಿಂದ 12 ಪೇಡ್ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ ಆಗಿದೆ. ಎಕ್ಸ್ಟ್ರಾ ಶೋಗಳು ಆಡ್ ಮಾಡಿದ್ದಾರೆ. ಅಂಡ್ ಕನ್ನಡದಲ್ಲೂ ನಾವು ಒರಾಯನ್ ಮಾಲ್ ಅಲ್ಲಿ ಮತ್ತೆ ಮೈಸೂರು DRC ಅಲ್ಲಿ ಓಪನ್ ಮಾಡಿದ್ವಿ. ಆ 2 ಶೋನು ತುಂಬಾ ಚೆನ್ನಾಗಿ ಬುಕ್ ಆಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ. ಸೊ ಅಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋಷ್ಟೇ ಚೆನ್ನಾಗಿ ಒಂದು 150 ಸ್ಕ್ರೀನ್ಸ್ ಅಲ್ಲಿ ಕನ್ನಡ ವರ್ಷನ್ ರಿಲೀಸ್ ಆಗ್ತಾ ಇದೆ. ಸೊ ಯಾರ್ಯಾರು ನೀವು ಸಿನಿಮಾನ ತುಂಬಾ ಎಂಜಾಯ್ ಮಾಡ್ತಿರಲ್ಲ, ಇದೊಂದು ಹೊಸ ಕತೆ, ಹೊಸ ತರದ ಸಿನಿಮಾ. ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಶ್ವರ್ ಕಾರ್ತಿಕ್ ಮಲ್ಟಿ ಸ್ಟಾರ್ಗಳನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾರ ಅಭಿಮಾನಿಗೂ ಕೂಡ ಬೇಜಾರಾಗಲ್ಲ. ಎಲ್ಲರಿಗೂ ಎಷ್ಟು ಸುಖ ಇರಬೇಕು ಅಷ್ಟು ಸುಖ ಇದೆ. ನನಗೆ ಅದು ಬಹಳ ಖುಷಿ ಆಯ್ತು. ಅಂದ್ರೆ ಈ ತರದನ್ನ ಮಾಡಕ್ಕೆ ಒಂದು ಇಂಟೆಲಿಜೆನ್ಸ್ ಬೇಕಲ್ಲ. ಇದು ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನು ಬರಿಬೋದಾ ಅನ್ನೋ ತರ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲಾ ಲ್ಯಾಂಗ್ವೇಜ್ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಇಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್. ನನಗೆ ತುಂಬಾ ಖುಷಿಯಾಗಿದ್ದು ಸಿನಿಮಾ ನೋಡ್ತಾ 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 ಮತ್ತೆ ಪದೇ ಪದೇ ವಿಸಿಲ್ಗಳು. ಅಂಡ್ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಮತ್ತೆ ವಿಸಿಲ್ ಬಿತ್ತು ನಮ್ಗೆ. ಅಥವಾ ಪ್ರೀ ಕ್ಲೈಮ್ಯಾಕ್ಸ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೂ. ಅಂಡ್ ಈವನ್ ಸತ್ಯ ಅಕಾಲ ಎಲ್ಲ ತೆಲುಗು ಆಕ್ಟರ್ ಆಗಿದ್ರು ಅವ್ರ ಕಾಮಿಡಿನ ತುಂಬಾ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ. ಯೂಶಲಿ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಹಂಗೆ ಎಂಜಾಯ್ ಮಾಡ್ತೀವಿ. ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟ್ ಆಗಿ ಕನ್ನಡದಲ್ಲೂ ಅಷ್ಟೇ, ತೆಲುಗು ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ ನಂಗೆ ಬಹಳ ಖುಷಿ. ಈಶ್ವರ್ ಕಾರ್ತಿಕ್ ಡೈರೆಕ್ಷನ್ ಅಲ್ಲಿ ನಮ್ಮದೇ ಸ್ಯಾಂಡಲ್ವುಡ್ ಸ್ಟಾರ್ ಗಳನ್ನ ಹಾಕೊಂಡು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಇದನ್ನ ನೋಡಿದಾಗ, ಇದನ್ನ ಔಟ್ಪುಟ್ ನೋಡಿದಾಗ? ನನಗೆ ಆ ತರದ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ಬೋದು. ಆದ್ರೆ ಅದಕ್ಕೆ ಬೇಕಾಗಿರುವಷ್ಟು ದುಡಿಮೆ ಎಲ್ಲ ಅಷ್ಟೊಂದು ನಾನು ಮಾಡಿಲ್ಲ. ಸೊ ಖಂಡಿತ ಆ ತರದ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಾಗ ಒಳ್ಳೊಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಈಶ್ವರ್ ಕಾರ್ತಿಕ್ ಜೊತೆ ಮತ್ತೆ ಸಿನಿಮಾ ಮಾಡ್ತೀವಿ. ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾರ್ಗಳು ಆಲ್ಮೋಸ್ಟ್ ಎಲ್ಲದೂ ಎಸ್ ಅಕ್ಷರದಿಂದ ಶುರುವಾಗುತ್ತೆ. ಎಸ್ ಮೀನ್ ಸಕ್ಸಸ್. ಧನಂಜಯ, ಧನು, ಧನ ಎಲ್ಲವೂ ಕೂಡ ಈ ಸಿನಿಮಾದಿಂದ ನಿಮ್ಮ ಒಂದು ಮನೆ ಖಜಾನೆ ಕೂಡ ತುಂಬಾ ಅಷ್ಟು ಈ ಸಿನಿಮಾದಿಂದ ಬರುತ್ತೆ ಅಂತ ನನ್ಗೆ ಪರ್ಸನಲಿ ಫೀಲ್ ಆಗ್ತಿದೆ. ಸರ್ ಏನ್ ಹೇಳ್ತೀವಿ ಈ ಒಂದು ಸಿನಿಮಾ ಕಲೆಕ್ಷನ್ ಬಗ್ಗೆ? ಥ್ಯಾಂಕ್ ಯು. ಕಲೆಕ್ಷನ್ ಅದೆಷ್ಟೇ ಚೆನ್ನಾಗಾದ್ರೂ ಅದು ನಮ್ಮ ನಿರ್ಮಾಪಕರಿಗೆ ಸಲ್ಲುತ್ತೆ. ನಮ್ಮ ಪೀಸ್ಗಳನ್ನ ನಾವು ತಗೊಂಡಿರ್ತೀವಿ ಆಕ್ಟರ್ಗಳಾಗಿ. ಬಟ್ ಖಂಡಿತ ಇದ್ರದ್ದು ಕಲೆಕ್ಷನ್ ಚೆನ್ನಾಗಾದ್ರೆ ಮುಂದಿನ ಸಿನಿಮಾದಲ್ಲಿ ನಮ್ಮ ಕಲೆಕ್ಷನ್ ಚೆನ್ನಾಗಾಗುತ್ತಲ್ವಾ. ಸೊ ಸಿನಿಮಾ ಒಳ್ಳೇದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋರ್ಗೆ ಎಲ್ರಿಗೂ ಒಳ್ಳೇದು. ಈಶ್ವರ್ ಅನ್ನೋ ಒಬ್ಬ ನಿರ್ದೇಶಕ ಥಿಂಕ್ 2020 ಅವ್ರದ್ದು ಪೆಂಗ್ವಿನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದಾದ್ಮೇಲೆ ಇದೇ ಸಿನಿಮಾ. ಅಂದ್ರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದು ಒಂದು ಸಿನಿಮಾ ಮಾಡಿದ್ದಾನೆ ಅಂದ್ರೆ, ಅದನ್ನ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದ್ರೆ, ಈಗ ಆ ನಿರ್ದೇಶಕ ಗೆದ್ದಿರೋದು ಎಲ್ಲಾ ಕ್ರೆಡಿಟ್ಸು ಅವರ ಈಶ್ವರ್ ಕಾರ್ತಿಕ್ ರೈಟಿಂಗ್ಗೆ, ನಿರ್ದೇಶನಕ್ಕೆ ಸಲ್ಲಬೇಕು. ಅಂಡ್ ಕನ್ನಡದಲ್ಲಿ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟ್ ನಮ್ಮ ಶಶಾಂಕ್ ಸೋಗಲ್ ಅಂಡ್ ಟೀಮ್ಗೆ ಸಲ್ಲಬೇಕು. ಇದನ್ನ ಕನ್ನಡಕ್ಕೆ ಡಬ್ಬಿಂಗ್ ಮಾಡಿರುವಂತ ಟೀಮ್, ನಮ್ಮ ಡೇಡರ್ ಮುಸ್ತಫಾ ಡೈರೆಕ್ಟರ್ ಅಂಡ್ ಟೀಮ್. ಅಂಡ್ ಲೀಡ್ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿರುವಂತ ಪೂರ್ಣಂಗೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು. ಸುನೀಲ್ ಅವ್ರ ವಾಯ್ಸ್ ಯಾರು ಮಾಡಿರೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಮ್ಮಲ್ಲೇ ಇರುವಂತ ಅದ್ಭುತ ಕಲಾವಿದರಾದ ನವೀನ್ ಕೃಷ್ಣ ಅವರು ಸುನೀಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು, ನಮ್ಮ ಫ್ರೆಂಡ್ ಮಾದೇವ ಸತ್ಯಾಕಾಲ ವಾಯ್ಸ್ ಕೊಟ್ಟಿರೋದು, ಪ್ರತಿಯೊಬ್ರು ಸ್ಪರ್ಶ ಹೀರೋಯಿನ್ಗೆ ಪ್ರತಿಯೊಬ್ರು. ಅಂಡ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಅಮೃತ ಕೂಡ ಅಷ್ಟೇ. ಎಲ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್.